ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರೇಣುಕಾಸ್ವಾಮಿ ಕೊಲೆಯಾಗಿ ತುಂಬ ದಿನಗಳೇ ಕಳೀತಾ ಬಂತು. ದರ್ಶನ್ ಅವರು ಜೈಲು ಪಾಲಾದರು. ಪವಿತ್ರ ಗೌಡ ಜೊತೆ ಸೇರಿದಂತೆ 17 ಜನ ಈಗ ಜೈಲಿನಲ್ಲಿದ್ದಾರೆ. ಅದರಲ್ಲಿ ದರ್ಶನ್ ಅವರು ಮೆಡಿಕಲ್ ಬೇಲಲ್ಲಿ ಹೊರಗಡೆ ಇದ್ದಾರೆ. ಒಂದು 45 ಡೇಸ್ ಅವರಿಗೆ ಮೆಡಿಕಲ್ ಲೀವ್ ಕೊಟ್ಟಿದ್ದಾರೆ, ಮೆಡಿಕಲ್ ಬೇಲ್ ಕೊಟ್ಟಿದ್ದಾರೆ, ಅಂದರೆ ಆಪರೇಷನಿಗೆ ಅಂತ. ಅದು ಕೂಡ ಮುಗಿತಿ ಬಂದಿದೆ. ಇನ್ನು ದರ್ಶನ್ ಅವರ ಬೇಲ್ ಅರ್ಜಿ ಕೂಡ ಹೈಕೋರ್ಟಲ್ಲಿ ನಡೀತಾ ಇದೆ. ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿಲ್ಲ, ಅಂದರೆ ಬೇಲ್ ರಿಜೆಕ್ಟ್ ಆಯಿತು. 17 ಆರೋಪಿಗಳು ಕೂಡ ಅದರಲ್ಲಿ ಒಂದು 4-5 ಜನ ಹೊರಗೆ ಬಂದಿದ್ದಾರೆ. ಇನ್ನು 12 ಜನ ಒಳಗಿದ್ದಾರೆ. ಅಂದರೆ ಬೇಲ್ ಸಿಗಬೇಕು ಅವರು, ಅಥವಾ ಬೇಲ್ ಸಿಗಬೇಕು, ಜೊತೆಗೆ ಅವರಿಗೆ ವಿಚಾರಣೆ ಕೂಡ ನಡೆಯುತ್ತಿದೆ. ಆ ಮಧ್ಯೆ ನಿನ್ನೆ ಒಂದು ವಿಚಾರಣೆ ನಡೀತು. ದರ್ಶನ್ ಮತ್ತು ಪವಿತ್ರ ಗೌಡರ ಬೇಲ್ ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ನಡೀತಾ ಇತ್ತು. ಒಂದು ವಾದ ಪ್ರತಿವಾದ ನಡೀತಾ ಇರುತ್ತೆ. ಯಾಕಂದರೆ ದರ್ಶನ್ ಅವರ ಪರವಾಗಿ ಒಬ್ಬರು ಲಾಯರ್ ಇದ್ದಾರೆ, ಪವಿತ್ರ ಗೌಡರ ಪರವಾಗಿ ಸಬಾಸ್ಟಿನ್ ಅಂತ ಒಬ್ಬರು ಲಾಯರ್ ಇದ್ದಾರೆ, ಹಾಗೆ ಸರ್ಕಾರಿ ಲಾಯರ್ ಆಗಿ ಒಬ್ಬರು ವಾದ ಮಂಡನೆ ಮಾಡ್ತಿದ್ದಾರೆ. ನೋಡಿ, ಈ ಕೇಸ್ ಸ್ಟಾರ್ಟ್ ಆಗಿದ್ದು ಪವಿತ್ರ ಗೌಡರಿಂದ. ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿಯಿಂದ ಸ್ಟಾರ್ಟ್ ಆಗಿದ್ದ ಕೇಸು ದರ್ಶನ್ ಅವರನ್ನು ಜೈಲಿಗೆ ತಂದು ಕುಳಿಸುವಂತ ತನಕ ಬಂದುಬಿಟ್ಟಿದೆ. ಒಂದು ಚಿಕ್ಕ ಪಾಯಿಂಟ್ ಹೇಳ್ತೇನೆ. ರೇಣುಕಾಸ್ವಾಮಿಯವರು ಪವಿತ್ರ ಗೌಡರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ. ಆ ನಂತರ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಕೇಸ್ ಸ್ಟಾರ್ಟ್ ಆಗಿದ್ದೇ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡರಿಂದ. ಅದಕ್ಕೆ ಮೇನ್ಲಿ ಕಾರಣ ರೇಣುಕಾಸ್ವಾಮಿ. ಆನಂತರ ಪವಿತ್ರ ಗೌಡ ಬರ್ತಾರೆ. ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ಹೇಳ್ತಾರೆ. ಆನಂತರ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಂದು ಜೈಲಲ್ಲಿ ಈಗ ಕೂತ್ಕೊಂಡಿದ್ದಾರೆ. ನನಗೆ ಇವೆಲ್ಲ ನೋಡಿದಾಗ ಒಂದು ಕತೆ ನೆನಪು ಬರುತ್ತೆ. ಆದರೆ ಯಾಕಂತ ಹೇಳ್ತೇನೆ. ಒಂದು ನೀರಿನ ಡಬ್ಬದಲ್ಲಿ ಸ್ವಲ್ಪ ನೀರಿಟ್ಟು ಒಂದು ಮಂಗ ಮತ್ತು ಕೋತಿ ಅಂತಾರಲ್ಲ, ಕೋತಿ ಮತ್ತು ಕೋತಿಯ ಮರಿಯನ್ನು ಇಡ್ತಾರೆ. ಆನಂತರ ನೀರನ್ನು ಸ್ವಲ್ಪನೇ ತುಂಬಿಸ್ತಾ ಬಂದಾಗ ಆ ಕೋತಿ ತಾನು ಸ್ವಲ್ಪ ನೀರನ್ನು ಇದ್ಕೊಂಡು ತನ್ನ ಮಕ್ಕಳ ರಕ್ಷಣೆಗಾಗಿ ತನ್ನ ಮರಿಯನ್ನು ಹೆಗಲ ಇಟ್ಕೊಳ್ಳುತ್ತೆ. ಆನಂತರ ಎಲ್ಲಿ ತನಕ ಯಾವಾಗ ಕುತ್ತಿಗೆ ತನಕ ನೀರು ಬರುತ್ತಲ್ಲ, ಕುತ್ತಿಗೆ ತನಕ ನೀರು ಬಂದಾಗ ತಲೆ ಮೇಲೆ ಇಟ್ಕೊಳ್ಳುತ್ತೆ. ಆನಂತರ ನೀರನ್ನು ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆನಂತರ ಕೋತಿಗೆ ಅರ್ಥ ಆಗುತ್ತೆ ನಾನು ಬದುಕೋದಿಲ್ಲ ಅಂತ. ಆವಾಗ ಏನು ಮಾಡುತ್ತೆ ಅಂದರೆ, ಕೋತಿ ತನ್ನ ಮರಿಯನ್ನು ಕಾಲುಗಡೆ ಹಾಕೊಂಡು ತಾನು ನೀರಿನಿಂದ ಮೇಲೆ ಬರುತ್ತೆ. ಇದರ ಅರ್ಥ ಅಷ್ಟೇ, ಇಲ್ಲಿ ನಾನು ಬದುಕಬೇಕು ಒಂದೇ, ಮತ್ತು ಯಾವ ಅಜೆಂಡನೂ ಇಲ್ಲ. ನಾನು ಬದುಕೋಕ್ಕೋಸ್ಕರ ಯಾರನ್ನು ಬೇಕಾದರೂ ತುಳಿದು ಸಾಯಿಸಿ ಬದುಕಬೇಕು ಅಂತ ಒಂದೇ ಒಂದು ಅಜೆಂಡಾ ಇರುತ್ತೆ. ಈ ಕತೆ ಯಾಕೆ ಹೇಳಿದೆ ಅಂದರೆ, ದರ್ಶನ್ ಪವಿತ್ರ ಗೌಡ ತುಂಬ ಕ್ಲೋಸ್ ಆಗಿದ್ದರು. ಎಷ್ಟರ ಮಟ್ಟಿಗೆ ಕ್ಲೋಸ್ ಅಂದರೆ, ಅವರು 16 ವರ್ಷಗಳ ಕಾಲ ಲಿವಿಂಗ್ನಲ್ಲಿದ್ದರು, ಅಂದರೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದರು. ಆ ಮೂಲಕ ಆ ನಂತರ ಆಗಿದ್ದು ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಮೆಸೇಜ್ ಮಾಡ್ತಾರೆ. ಪವಿತ್ರ ಗೌಡ ದರ್ಶನ್ಗೆ ಹೇಳ್ತಾರೆ. ದರ್ಶನ್ ಅವರು ರೊಚ್ಚಿಗೆ ಎದ್ಕೊಂಡು ಸಿಟ್ಟು ಬಂದ್ಕೊಂಡು ತಮ್ಮ ಹುಡುಗನ ಕರ್ಸ್ಕೊಂಡು ಶೆಡ್ಡಿಗೆ ಕರ್ಕೊಬಂದ್ಕೊಂಡು ಅದು ಮುಂದಾಗುತ್ತೆ. ಈಗೆಲ್ಲ ಜೈಲಲ್ಲಿದ್ದಾರೆ. ನಿನ್ನೆ ಆಗಿದ್ದ ವಾದ ನೋಡಿದ್ರೆ ಈ ಹಳೆ ಕಥೆಯಲ್ಲಿ ನೆನಪಿಗೆ ಬರುತ್ತೆ. ನೋಡಿ, ಪವಿತ್ರ ಗೌಡವರಿಗೆ ಅನ್ಯಾಯ ಆಯಿತು, ಪವಿತ್ರ ಗೌಡವರಿಗೆ ಹಿಂಸೆ ಆಯಿತು ಅಂತ ದರ್ಶನ್ ಅವರು ಹುಡುಗನ ಕರೆಸ್ಕೊಂಡು ರೇಣುಕಾಸ್ವಾಮಿಯನ್ನು ಅಲ್ಲಿಂದ ಇಲ್ಲಿ ಕರೆಸಿ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಬುದ್ಧಿವಾದ ಹೇಳ್ತಾರೋ ಬಿಡ್ತಾರೋ, ಕೊಲೆ ಆಯಿತು. ಆಗಿದ್ದಿಷ್ಟು ಕತೆ. ಆದರೆ ಪವಿತ್ರ ಗೌಡ ಅವರ ವಕೀಲರು ಸಬಾಸ್ಟಿನ್ ವಾದ ಹೇಗಿದೆ ಅಂದರೆ, ಈ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅವರ ಯಾವುದೂ ಪಾತ್ರ ಇಲ್ಲ. ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಈ ವಿಷಯವನ್ನು ಹೇಳಿದ್ದಾರೆ ಹೊರತು, ಅವರನ್ನು ಅಲ್ಲಿಂದ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಡಿಗೆ ಬಂದ್ಕೊಂಡು ಹೊಡೆಯಂಥ ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರಿಗೆ ಹೇಳಿಲ್ಲ. ಅದು ದರ್ಶನ್ ಮತ್ತು ದರ್ಶನ್ ಅವರ ಹುಡುಗರು ಮಾಡಿದ ಕೆಲಸ. ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ, ಅಂದರೆ ತಮ್ಮ ಕಕ್ಷಿದಾರರ ಪಾತ್ರ, ಅಂದರೆ ತಮ್ಮ ಪವಿತ್ರ ಗೌಡರ ಪಾತ್ರ ಏನೂ ಇಲ್ಲ. ಹಾಗಾಗಿ ಪವಿತ್ರ ಗೌಡ ಅವರಿಗೆ ನೀವು ಬೇಲನ್ನು ಮಂಜೂರು ಮಾಡಬೇಕು ಅಂತ ವಾದ ಮಾಡಿದ್ದಾರೆ. ಅಂದರೆ ಹೇಗಾಗತ್ತಂದರೆ, ಯಾರಿಗೋಸ್ಕರ ದರ್ಶನ್ ಅವರು ಬುದ್ಧಿವಾದ ಹೇಳಲಿಕ್ಕೆ ಹೊರಟರು, ಯಾರಿಗೆ ಬೇಜಾರಾಯ್ತಂತ ಮನನೊಂದು ಆ ಹುಡುಗರನ್ನು ಕರೆಸ್ಕೊಂಡು ಪಟ್ಟಣಗೆರೆ ಶೆಡ್ಡಿಗೆ ಕರೆಸ್ಕೊಂಡು ಬುದ್ಧಿವಾದ ಹೇಳಿ ಅಥವಾ ಸ್ವಲ್ಪ ಆವಾಜ್ ಹಾಕಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಲ್ಲ, ಅವರೇ ಈಗ ತಿರುಗಿ ಬಿದ್ದಿದ್ದಾರೆ. ಇದರಲ್ಲಿ ತಮ್ಮ ಪಾತ್ರ ಇಲ್ಲ. ಎಲ್ಲ ದರ್ಶನ್ ಹುಡುಗರಿಗೆ ಕರೆಸ್ಕೊಂಡು ಹೊಡೆದಿದ್ದು, ಒಂದು ಚಪ್ಪಲಿಂದ ಹೊಡೆದಿದ್ದು ಬಿಟ್ಟರೆ ಆ ಸಾವಿಗೆ ಚಪ್ಪಲಿ ಹೊಡೆತವೇ ಕಾರಣ ಅಲ್ಲ. ಹಾಗಾಗಿ ಈ ಕೊಲೆಗೂ ಪವಿತ್ರ ಗೌಡವ್ರಿಗೆ ಸಂಬಂಧ ಇಲ್ಲ. ಇದೆಲ್ಲ ದರ್ಶನ್ ಮತ್ತು ದರ್ಶನ್ ಹುಡುಗರ ಕಾರ್ಯ ಅಂತ ಸಬಾಸ್ಟಿನ್ ಅವರು ವಾದ ಮಾಡಿದ್ದಾರೆ. ಎಂಥ ಶಬಾಷ್ ಅಲ್ವಾ? ಇದೇನಾದರೂ ದರ್ಶನ್ ಅವರು ನೋಡಿದರೆ ಈ ವಾದ, ಅಥವಾ ಈ ದರ್ಶನ್ ಅವರು ಈ ವಿಷಯ ಮುಟ್ಟಿದ್ರೆ ಅವ್ರು ಹೇಗೆ ಅಂದ್ಕೊಂಡಿರಬೇಕು?